ಎಲ್ಲರಿಗೂ ನಮಸ್ಕಾರ. ಈಗ ನಾನು ಕಾಸರಗೋಡಿನಿಂದ 25 ಕಿಲೋಮೀಟರ್ ದೂರವಿರುವ ಕಾಸರಗೋಡಿನ ಎರಡನೇ ದೊಡ್ಡ ಪಟ್ಟಣ ಆಗಿರುವಂಥ ಕಾಂಜಂಗಾಡಿಗೆ ಭೇಟಿ ಕೊಡುತ್ತಿದ್ದೇನೆ. ಕಾಂಜಂಗಾಡಿನಿಂದ ನಮಗೆ ಬೇಕಲ್ ಫೋರ್ಟ್ ಹಾಗೆ ರಾಣಿಪುರಂ, ಆನಂದಾಶ್ರಮ, ನಿತ್ಯಾನಂದಾಶ್ರಮಕ್ಕೆ ಹತ್ತಿರವಾಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ದೂರ ಅಷ್ಟೇ ನಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇಲ್ಲಿ ಕನ್ನಡ, ತುಳು, ಕೊಂಕಣಿ ಮಾತಾಡೋರು ಸಿಗ್ತಾರೆ. ಇಲ್ಲಿ ಪ್ರಾದೇಶಿಕ ಭಾಷೆ ಮಲಯಾಳ ಆಗಿರುತ್ತೆ. ಇದೊಂದು ಉದ್ದದ ಪಟ್ಟಣ ಆಗಿದೆ. ಮುಂದಕ್ಕೆ ಹೋದಂತೆ ನಮಗೆ ಕೋಟೆಚೇರಿ ಎಂಬ ಕಾಂಜಂಗಾಡಿನ ಸೆಂಟ್ರಲ್ ಪ್ಲೇಸ್ ಸಿಗುತ್ತೆ. ಕೋಟೆಚೇರಿ ಅಂದರೆ ಕೋಟೆ ರಾಮರಾಜ ಕ್ಷತ್ರಿಯ ಎಂಬ ಕನ್ನಡ ಮಾತಾಡೋ ಸಮುದಾಯ ಅಲ್ಲಿ ಇದ್ದರಂತೆ. ಅದಕ್ಕೆ ಕೋಟೆಚೇರಿ, ಅವರನ್ನು ನಾರ್ಮಲ್ ಆಗಿ ಕೋಟೆಯವರು ಅಂತ ಕರೀತಾರೆ. ಹಾಗೆ ಕೋಟೆಚೇರಿ ಅಂತ ಹೆಸರು ಬಂದಂತೆ. ಹಾಗೆ ಮುಂದಕ್ಕೆ ಹೋದಂತೆ ನಮಗೆ ಕಾಂಜಂಗಾಡ್ ಸರ್ಕಲ್ ಸಿಗುತ್ತೆ. ಕಾಂಜಂಗಾಡ್ ಸರ್ಕಲ್ ನಿಂದ ನಮಗೆ ಲೆಫ್ಟ್ ಸೈಡ್ ಹೋದರೆ ಪಾಣತೂರು, ಭಾಗಮಂಡಲ್, ಮಡಿಕೇರಿಗೂ ಹೋಗ್ಬೋದು. ಇದೇ ಸ್ಟ್ರೇಟ್ ಹೋದರೆ ನೀಲೇಶ್ವರ, ಚೆರುತ್ತೂರು, ಕಣ್ಣೂರಿಗೂ ಹೋಗ್ಬೋದು. ರೈಟ್ ಸೈಡ್ ಈಗ ನಾನು ಮುಂದಕ್ಕೆ ಬರುವ ಸರ್ಕಲನ್ನು ತೋರಿಸ್ತೇನೆ. ಇದೊಂದು ಜನನಿಬಿಡ ಪಟ್ಟಣ ಆಗಿದೆ. ಇಲ್ಲಿನ ರೋಡುಗಳು ತುಂಬ ವಿಸ್ತಾರ ಆಗಿದೆ. ಹಾಗೆ ಇದು ನಾ ಮೊದಲೇ ಹೇಳಿದಾಗೆ ಕೋಟೆಚೇರಿ ಸರ್ಕಲ್ ಕಾಂಜಂಗಾಡಿನ ಇನ್ನೊಂದು ಪೇಟೆ ಸಿಗುತ್ತೆ. ಹೊಸದುರ್ಗ ಈಗಿನ ಹೆಸರಂದರೆ ಪುದಿಯ ಕೋಟ, ಹೊಸ ಕೋಟೆ ಅಂತ ಹೆಸರು. ಅಲ್ಲಿ ಮೊದಲು ಕೋಟೆ ಇತ್ತಂತೆ. ಕೋಟೆ ಉಂಟು, ಆದರೆ ಅದು ಅಷ್ಟು ಕರೆಕ್ಟ್ ಇಲ್ಲ. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಆ ಕೋಟೆಯ ಬಗ್ಗೆ ನಾನು ತೋರಿಸ್ತೇನೆ. ಹಾಗೆ ಈಗ ಹೊಸದುರ್ಗ ತಾಲೂಕಂತೆ ಇದೆ, ಆದರೆ ನಾರ್ಮಲ್ ಆಗಿ ಅಲ್ಲಿ ಪ್ರಾದೇಶಿಕವಾಗಿ ಮಲಯಾಳ ಮಾತಾಡುವುದರಿಂದ ಅಲ್ಲಿ ಪುದಿಯ ಓಟ ಅಂತ ಹೇಳ್ತಾರೆ. ಇಲ್ಲಿ ಹೊಸದುರ್ಗದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಕನ್ನಡ, ತುಳು ಹಾಗೂ ಕೊಂಕಣಿ ಮಾತಾಡುವವರು ಜಾಸ್ತಿ ಸಿಗ್ತಾರೆ. ಇದು ಪುದಿಯ ಕೋಟ ಹೊಸದುರ್ಗ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಕನ್ನಡ ಮಾತಾಡುವವರು ನಾರ್ಮಲ್ ಆಗಿ ಹೊಸದುರ್ಗ ಅಂತಲೇ ಹೇಳ್ತಾರೆ ಇಲ್ಲಿ.
ಸೈಡಲ್ಲಿ ಮಾರಿಗುಡಿ ಟೆಂಪಲ್, ಹಾಗೆ ಕನ್ನಡ ಮಾತಾಡುವವರ ಕೆಲವು ಟೆಂಪಲ್ ಸಿಗ್ತದೆ. ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ ಸೈಡಿಗೆ ಹೋದಾಗ ನಮಗೆ ನಿತ್ಯಾನಂದ ಆಶ್ರಮಕ್ಕೆ ದಾರಿ ಇಲ್ಲಿಂದನೇ ಸಿಗುತ್ತೆ. ಇಲ್ಲಿಂದ 3 ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ನಿತ್ಯಾನಂದ ಆಶ್ರಮ ಇದೆ. ಹಾಗೆ ನಿತ್ಯಾನಂದ ಸ್ವಾಮಿ ತಪಸ್ಸು ಮಾಡಿದ ಜಾಗೆ ಇಲ್ಲಿನ ನಮಗೆ ಕಾಂಜಂಗಾಡ್ ಮೇನ್ ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟರ್ ದೂರ ಅಷ್ಟೇ ಇದೆ. ಈಗ ನಾನು ಕಾಂಜಂಗಾಡ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇನೆ. ಇದು ಕಾಂಜಂಗಾಡಿನ ಮೇನ್ ಬಸ್ ಸ್ಟ್ಯಾಂಡ್ ಆಗಿದೆ. ಕಾಂಜಂಗಾಡಿನ ಮೇನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೇನೆ. ನಾನು ಹಾಗೆ ಹೇಳಿದಾಗೆ ಗುರುವಾರ ನಿತ್ಯಾನಂದ ತಪಸ್ಸು ಮಾಡಿದ್ದಾಗಿ ಇಲ್ಲಿಂದ 5 ಕಿಲೋಮೀಟರ್ ದೂರ ಅಷ್ಟೇ ಇದೆ. ಈಗ ನಾನು ಕಾಂಜಂಗಾಡ್ ಬಸ್ ಸ್ಟ್ಯಾಂಡನ್ನು ಸುತ್ತುವರಿತೇನೆ. ಲೆಫ್ಟ್ ಸೈಡ್ ಹೋದರೆ ನಮಗೆ ಗುರುವಾರಕ್ಕೆ ಹೋಗುತ್ತೆ. ಕಾಂಜಂಗಾಡ್ ಬಸ್ ಸ್ಟ್ಯಾಂಡ್ ಕೂಡ ತುಂಬ ವಿಸ್ತಾರವಾಗಿದೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದನ್ನು ಬಸ್ ಸ್ಟ್ಯಾಂಡನ್ನು. ಮುಂದಿನ ವಿಡಿಯೋದಲ್ಲಿ ನಾನು ನಿತ್ಯಾನಂದಾಶ್ರಮ ಹಾಗೂ ಆನಂದಾಶ್ರಮ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಅದರ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೇನೆ. ಹಾಗೆ ಮುಂದಕ್ಕೆ ಹೋದಾಗ ನಮ್ಮ ಕಾಂಜಂಗಾಡ್ ಪಟ್ಟಣ ಆಲ್ಮೋಸ್ಟ್ ಮುಗಿತಾ ಬಂತು. ಹಾಗೆ ಇದನ್ನು ನೋಡಿದ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.